ದಾವಣಗೆರೆ ದಕ್ಷಿಣ ಉಪಚುನಾವಣೆ ಟಿಕೆಟ್ಗೆ ಭಾರೀ ಪ್ರಮಾಣದ ಪೈಪೋಟಿ ನಡೀತಾ ಇದೆ. ದಾವಣಗೆರೆ ಕಾಂಗ್ರೆಸ್ ಕಚೇರಿ ಮುಂದೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಎರಡೂ ಗುಂಪುಗಳ ನಡುವೆ ಇದೀಗ ನೂಕಾಟ ತಳಾಟ ನಡೆದಿರತಕ್ಕಂಥದ್ದು. ಸಮರ್ಥ್ ಅಬ್ದುಲ್ ಬೆಂಬಲಿಗರಿಂದ ಘೋಷಣೆಗಳು ಮುಳುಗಿವೆ. ಸಮರ್ಥ ಶಾಮನೂರು ಪರ ಬೆಂಬಲಿಗರು ಘೋಷಣೆಯನ್ನು ಹಾಕಿದ್ದಾರೆ. ಮತ್ತೊಂದು ಕಡೆಗೆ ಹೆಬ್ಬಾರ್ ಅವರ ಕಡೆಯಿಂದ ಘೋಷಣೆಗಳು ಕೂಡ ಮುಳುಗಿದವೆ. ಯಾವಾಗ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ನ ಒಂದು ಡೇಟ್ ಅನೌನ್ಸ್ಮೆಂಟ್ ಆದ ತಕ್ಷಣವೇ ಇದೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ರಣರಂಗವಾಗಿ ಹೊತ್ತಿ ಉರಿತಾ ಇದೆ. ಕಾಂಗ್ರೆಸ್ನಲ್ಲೇ ಪೈಪೋಟಿ ಶುರುವಾಗಿದೆ. ಹಾಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಟಿಕೆಟ್ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಹೈಡ್ರಾಮಾ ನಡೆದಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಇವತ್ತು ಸಮನ್ವಯ ಸಮಿತಿಯ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಯಕರ ಮುಂದೆ ಸಾಕಷ್ಟು ಗೊಂದಲಗಳ ಗೂಡಾಗಿತ್ತು. ಇನ್ನೂ ಸಹ ಮನವಿ ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತಹ ಸಮನ್ವಯ ಸಮಿತಿಯ ವೇಳೆ ಸಾಕಷ್ಟು ಮನವಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೂ ಸಹ ಅಲ್ಲಿ ಸಾಕಷ್ಟು ಗೊಂದಲಗಳ ಒಂದು ಕಡೆಗೆ ಸಮರ್ಥ ಘೋಷಣೆ ಇನ್ನೊಂದು ಕಡೆಗೆ ಐಂದರಿಗೆ ಟಿಕೆಟ್ ನೀಡಬೇಕು. ಅದನ್ನು ಕೂಡ ಸೈಯದ್ ಪೈಲ್ವಾನ್ ಮತ್ತು ಹಿಂದ ಮುಖಂಡರ ಹೆಸರುಗಳನ್ನ ಘೋಷಣೆ ಕೂಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸಾಕಷ್ಟು ಗೊಂದಲದ ಗೂಡಾಯ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಚಾಂದನಿ ಅವರು ನಮ್ಮ ಜೊತೆ ಅವರು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತಾರೆ. ಹೇಳಿ ಸರ್ ಇವತ್ತು ಸಾಕಷ್ಟು ಒಂದು ಗೊಂದಲದ ಗೂಡಾಯ್ತು ಯಾಕೋ ಸಭೆ. ಸರ್ ಏನ್ ಹೇಳ್ತೀರಾ ಸರ್? ಯಾವ ಗೊಂದಲನೂ ಇಲ್ಲ, ಗೂಡು ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಅಂದ್ರೆ ಒಂದು ದೊಡ್ಡ ಸಮುದ್ರ ಇದ್ದಂಗೆ, ದೊಡ್ಡ ಪಾರ್ಟಿ. ಎಲ್ಲಾ ಜಾತಿ ಸಮುದಾಯದವರು ಕೂಡ ನಮ್ಮ ಪಾರ್ಟಿಯಲ್ಲಿದ್ದಾರೆ. ಇಲ್ಲಿ ಒಂದೊಂದು ಸಮುದಾಯದವರು ನಮಗ್ ಕೊಡಿ ಟಿಕೆಟ್ ಅಂತ ಕೇಳೋದು ಸಹಜ. ಅದರಿಂದ ಯಾರ್ಯಾರು ಇಲ್ಲಿ ಟಿಕೆಟಿನ ಆಕಾಂಕ್ಷಿಗಳಿದಾರೋ ಅವರೆಲ್ಲರ ಅರ್ಜಿಯನ್ನು ನಾವು ಸ್ವೀಕಾರ ಮಾಡಿದೀವಿ. ನಾಳೆ ಒಂದು ಸುತ್ತಿನ ನಮ್ಮ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲವನ್ನು ಯಾರ್ಯಾರು ಹೇಳಿದಾರೆ ಇವ್ರ ಅಭಿಪ್ರಾಯನೆಲ್ಲ ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಸರ್ ಸಾಕಷ್ಟು ಗೊಂದಲ ಸರ್. ಒಂದ್ ಕಡೆಗೆ ಅಲ್ಪಸಂಖ್ಯಾತರು ಸಾಕಷ್ಟು ಪಟ್ಟು ಹಿಡಿದಿರುವಂತದ್ದು, ಇನ್ನೊಂದು ಕಡೆಗೆ ಸಮರ್ಥ ಅವರಿಗೆ ಕೊಡ್ಬೇಕಂತ ಇನ್ನೊಂದ್ ಕಡೆ ಪಟ್ಟು ಹಿಡಿದಿರುವಂತ. ಸರ್ ಯಾವ ರೀತಿ ಇದನ್ನ ನಿಭಾಯಿಸ್ತೀರಿ ಅಂತ? ಈಗ ಇಲ್ಲಿ ಏನು ಅಭಿಪ್ರಾಯ ವ್ಯಕ್ತಪಡಿಸ್ಯಾರ ಆ ಅಭಿಪ್ರಾಯವನ್ನ ಹೇಳ್ತೀವಿ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್ ಟಿಕೆಟ್ ಯಾವಾಗ ಫೈನಲ್ ಮಾಡ್ತಾರೆ ಸರ್? ಯಾಕಂದ್ರೆ ಸಾಕಷ್ಟು ಶಾರ್ಟ್ ಟೈಮ್ ಇದೆ, ಇನ್ನೂ ನಿಮ್ದು ಒಂದು ಮೂವ್ಮೆಂಟ್ ಆಗಿಲ್ಲ. 21ನೇ ತಾರೀಕಿಗೆ ಮಾಡ್ತಾರೆ. ಯಾವಾಗಲೂ ಕೂಡ ಲಾಸ್ಟ್ ಡೇಟ್ ಇದ್ದಂಗೆ 2 ದಿನ ಮುಂಚೆನೆ ಮಾಡ್ತಾರೆ. ಸರ್ ಈಗ ಇವತ್ತು ಎಷ್ಟು ಜನ ಮನವಿ ಕೊಟ್ಟರು ಸರ್ ಟಿಕೆಟ್ಗೆ? ಇವತ್ತು ಎಷ್ಟು ಜನ ಮನವಿ ಕೊಟ್ಟರು? ಕೊಟ್ಟಿದ್ದಾರೆ, ಸುಮಾರು ಒಂದು 20 ಜನರು ಅಷ್ಟು ಮನವಿ ಕೊಟ್ಟಿದ್ದಾರೆ. ಸರ್ ಹಾಗಾದ್ರೆ ಈಗ ಅಭ್ಯರ್ಥಿ ಆಯ್ಕೆ ತಮಗೂ ಸಹ ಒಂದು ಕಬ್ಬಿಣದ ಕಡಲೆ ಅಂತಾನೆ ಇರ್ಬೋದು ಅನ್ಸುತ್ತೆ. ಇಲ್ಲ ನೋಡ್ರಿ, ಕಾಂಗ್ರೆಸ್ ಇವನ್ನೆಲ್ಲ ಬಹಳ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಟಿಕೆಟ್ಗೆ ಭಾರೀ ಪ್ರಮಾಣದ ಪೈಪೋಟಿ ನಡೀತಾ ಇದೆ. ದಾವಣಗೆರೆ ಕಾಂಗ್ರೆಸ್ ಕಚೇರಿ ಮುಂದೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಎರಡೂ ಗುಂಪುಗಳ ನಡುವೆ ಇದೀಗ ನೂಕಾಟ ತಳಾಟ ನಡೆದಿರತಕ್ಕಂಥದ್ದು. ಸಮರ್ಥ್ ಅಬ್ದುಲ್ ಬೆಂಬಲಿಗರಿಂದ ಘೋಷಣೆಗಳು ಮುಳುಗಿವೆ. ಸಮರ್ಥ ಶಾಮನೂರು ಪರ ಬೆಂಬಲಿಗರು ಘೋಷಣೆಯನ್ನು ಹಾಕಿದ್ದಾರೆ. ಮತ್ತೊಂದು ಕಡೆಗೆ ಹೆಬ್ಬಾರ್ ಅವರ ಕಡೆಯಿಂದ ಘೋಷಣೆಗಳು ಕೂಡ ಮುಳುಗಿದವೆ. ಯಾವಾಗ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ನ ಒಂದು ಡೇಟ್ ಅನೌನ್ಸ್ಮೆಂಟ್ ಆದ ತಕ್ಷಣವೇ ಇದೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ರಣರಂಗವಾಗಿ ಹೊತ್ತಿ ಉರಿತಾ ಇದೆ. ಕಾಂಗ್ರೆಸ್ನಲ್ಲೇ ಪೈಪೋಟಿ ಶುರುವಾಗಿದೆ. ಹಾಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಟಿಕೆಟ್ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಹೈಡ್ರಾಮಾ ನಡೆದಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಇವತ್ತು ಸಮನ್ವಯ ಸಮಿತಿಯ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಯಕರ ಮುಂದೆ ಸಾಕಷ್ಟು ಗೊಂದಲಗಳ ಗೂಡಾಗಿತ್ತು. ಇನ್ನೂ ಸಹ ಮನವಿ ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತಹ ಸಮನ್ವಯ ಸಮಿತಿಯ ವೇಳೆ ಸಾಕಷ್ಟು ಮನವಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೂ ಸಹ ಅಲ್ಲಿ ಸಾಕಷ್ಟು ಗೊಂದಲಗಳ ಒಂದು ಕಡೆಗೆ ಸಮರ್ಥ ಘೋಷಣೆ ಇನ್ನೊಂದು ಕಡೆಗೆ ಐಂದರಿಗೆ ಟಿಕೆಟ್ ನೀಡಬೇಕು. ಅದನ್ನು ಕೂಡ ಸೈಯದ್ ಪೈಲ್ವಾನ್ ಮತ್ತು ಹಿಂದ ಮುಖಂಡರ ಹೆಸರುಗಳನ್ನ ಘೋಷಣೆ ಕೂಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸಾಕಷ್ಟು ಗೊಂದಲದ ಗೂಡಾಯ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಚಾಂದನಿ ಅವರು ನಮ್ಮ ಜೊತೆ ಅವರು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತಾರೆ. ಹೇಳಿ ಸರ್ ಇವತ್ತು ಸಾಕಷ್ಟು ಒಂದು ಗೊಂದಲದ ಗೂಡಾಯ್ತು ಯಾಕೋ ಸಭೆ. ಸರ್ ಏನ್ ಹೇಳ್ತೀರಾ ಸರ್? ಯಾವ ಗೊಂದಲನೂ ಇಲ್ಲ, ಗೂಡು ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಅಂದ್ರೆ ಒಂದು ದೊಡ್ಡ ಸಮುದ್ರ ಇದ್ದಂಗೆ, ದೊಡ್ಡ ಪಾರ್ಟಿ. ಎಲ್ಲಾ ಜಾತಿ ಸಮುದಾಯದವರು ಕೂಡ ನಮ್ಮ ಪಾರ್ಟಿಯಲ್ಲಿದ್ದಾರೆ. ಇಲ್ಲಿ ಒಂದೊಂದು ಸಮುದಾಯದವರು ನಮಗ್ ಕೊಡಿ ಟಿಕೆಟ್ ಅಂತ ಕೇಳೋದು ಸಹಜ. ಅದರಿಂದ ಯಾರ್ಯಾರು ಇಲ್ಲಿ ಟಿಕೆಟಿನ ಆಕಾಂಕ್ಷಿಗಳಿದಾರೋ ಅವರೆಲ್ಲರ ಅರ್ಜಿಯನ್ನು ನಾವು ಸ್ವೀಕಾರ ಮಾಡಿದೀವಿ. ನಾಳೆ ಒಂದು ಸುತ್ತಿನ ನಮ್ಮ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲವನ್ನು ಯಾರ್ಯಾರು ಹೇಳಿದಾರೆ ಇವ್ರ ಅಭಿಪ್ರಾಯನೆಲ್ಲ
ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಈಗ ಸರ್ ಸಾಕಷ್ಟು ಗೊಂದಲ ಸರ್. ಒಂದ್ ಕಡೆಗೆ ಅಲ್ಪಸಂಖ್ಯಾತರು ಸಾಕಷ್ಟು ಪಟ್ಟು ಹಿಡಿದಿರುವಂತದ್ದು, ಇನ್ನೊಂದ್ ಕಡೆಗೆ ಸಮರ್ಥ ಅವರಿಗೆ ಕೊಡ್ಬೇಕಂತ ಇನ್ನೊಂದ್ ಕಡೆ ಪಟ್ಟು ಹಿಡಿದಿರುವಂತ ಸರ್, ಯಾವ ರೀತಿ ಇದನ್ನ ನಿಭಾಯಿಸ್ತೀರಿ ಅಂತ? ಈಗ ಇಲ್ಲಿ ಏನು ಅಭಿಪ್ರಾಯ ವ್ಯಕ್ತಪಡಿಸಿರೋ ಆ ಅಭಿಪ್ರಾಯನ ಹೇಳ್ತೀವಿ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್ ಟಿಕೆಟ್ ಯಾವಾಗ ಫೈನಲ್ ಮಾಡ್ತಾರೆ ಸರ್? ಯಾಕಂದ್ರೆ ಸಾಕಷ್ಟು ಶಾರ್ಟ್ ಟೈಮ್ ಇದೆ, ಇನ್ನೂ ನಿಮ್ದು ಒಂದು ಮೂಮೆಂಟು ಆಗಿಲ್ಲ. 21ನೇ ತಾರೀಕು ಮಾಡ್ತಾರೆ. ಯಾವಾಗಲೂ ಕೂಡ ಲಾಸ್ಟ್ ಡೇಟ್ ಇದ್ದಂಗೆ 2 ದಿನ ಮುಂಚೆನೆ ಮಾಡ್ತಾರೆ. ಸರ್ ಈಗ ಇವತ್ತು ಎಷ್ಟು ಜನ ಮನವಿ ಕೊಟ್ಟರು ಸರ್ ಟಿಕೆಟ್ಗೆ? ಇವತ್ತು ಎಷ್ಟು ಜನ ಮನವಿ ಕೊಟ್ಟರು? ಕೊಟ್ಟಿದ್ದಾರೆ, ಸುಮಾರು ಒಂದು 20 ಜನರು ಅಷ್ಟು ಮನವಿ ಕೊಟ್ಟಿದ್ದಾರೆ. ಸರ್ ಹಾಗಾದ್ರೆ ಈಗ ಅಭ್ಯರ್ಥಿ ಆಯ್ಕೆ ತಮಗೂ ಸಹ ಒಂದು ಕಬ್ಬಿಣದ ಕಡಲೆ ಅಂತಾನೆ ಇರ್ಬೋದು ಅನ್ಸುತ್ತೆ. ಇಲ್ಲ, ನೋಡ್ರಿ, ಕಾಂಗ್ರೆಸ್ ಇವನ್ನೆಲ್ಲ ಬಹಳ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಟಿಕೆಟ್ಗೆ ಭಾರಿ ಪ್ರಮಾಣದ ಪೈಪೋಟಿ ನಡೀತಾ ಇದೆ. ದಾವಣಗೆರೆ ಕಾಂಗ್ರೆಸ್ ಕಚೇರಿ ಮುಂದೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಎರಡೂ ಗುಂಪುಗಳ ನಡುವೆ ಇದೀಗ ನೂಗಾಟ ತಳಾಟ ನಡೆದಿರತಕ್ಕಂಥದ್ದು. ಸಮರ್ಥ್ ಅಬ್ದುಲ್ ಬೆಂಬಲಿಗರಿಂದ ಘೋಷಣೆಗಳು ಮುಳುಗಿವೆ. ಸಮರ್ಥ ಶಾಮನೂರು ಪರ ಬೆಂಬಲಿಗರು ಘೋಷಣೆಯನ್ನು ಹಾಕಿದ್ದಾರೆ. ಮತ್ತೊಂದು ಕಡೆಗೆ ಹೆಬ್ಬಾರ್ ಅವರ ಕಡೆಯಿಂದ ಘೋಷಣೆಗಳು ಕೂಡ ಮುಳುಗಿದವೆ. ಯಾವಾಗ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಒಂದು ಡೇಟ್ ಅನೌನ್ಸ್ಮೆಂಟ್ ಆದ ತಕ್ಷಣವೇ ಇದೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ರಣರಂಗವಾಗಿ ಹೊತ್ತಿ ಉರಿತಾ ಇದೆ. ಕಾಂಗ್ರೆಸ್ನಲ್ಲೇ ಪೈಪೋಟಿ ಶುರುವಾಗಿದೆ. ಹಾಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಟಿಕೆಟ್ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಹೈಡ್ರಾಮಾ ನಡೆದಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆ ಇವತ್ತು ಸಮನ್ವಯ ಸಮಿತಿಯ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಾಯಕರ ಮುಂದೆ ಸಾಕಷ್ಟು ಏನು ಗೊಂದಲಗಳ ಗೂಡಾಗಿತ್ತು. ಇನ್ನೂ ಸಹ ಏನು ಮನವಿ ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತಹ ಸಮನ್ವಯ ಸಮಿತಿಯ ವೇಳೆ ಸಾಕಷ್ಟು ಒಂದು ಮನವಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೂ ಸಹ ಏನು ಅಲ್ಲಿ ಸಾಕಷ್ಟು ಗೊಂದಲಗಳ ಒಂದು ಕಡೆಗೆ ಸಮರ್ಥ ಅಂತ ಘೋಷಣೆ ಕೂಗಿದ್ರು, ಇನ್ನೊಂದು ಕಡೆಗೆ ಐಂದರಿಗೆ ಟಿಕೆಟ್ ನೀಡಬೇಕು, ಅದನ್ನು ಕೂಡ ಇನ್ನು ಸೈಯದ್ ಪೈಲ್ವಾನ್ ಮತ್ತು ಹಿಂದ ಮುಖಂಡರ ಹೆಸರುಗಳನ್ನ ಘೋಷಣೆ ಕೂಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸಾಕಷ್ಟು ಗೊಂದಲದ ಗೂಡಾಯ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಚಾಂದನಿ ಅವರು ನಮ್ಮ ಜೊತೆ ಅವರು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತಾರೆ. ಸರ್ ಹೇಳಿ ಸರ್, ಇವತ್ತು ಸಾಕಷ್ಟು ಒಂದು ಗೊಂದಲದ ಗೂಡಾಯ್ತು ಯಾಕೋ ಸಭೆ. ಸರ್ ಏನ್ ಹೇಳ್ತೀರಾ ಸರ್? ಯಾವ ಗೊಂದಲನೂ ಇಲ್ಲ, ಗೂಡು ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಅಂದ್ರೆ ಒಂದು ದೊಡ್ಡ ಸಮುದ್ರ ಇದ್ದಂಗೆ, ದೊಡ್ಡ ಪಾರ್ಟಿ. ಎಲ್ಲಾ ಜಾತಿ ಸಮುದಾಯದವರು ಕೂಡ ನಮ್ಮ ಪಾರ್ಟಿಯಲ್ಲಿದ್ದಾರೆ. ಇಲ್ಲಿ ಒಂದೊಂದು ಸಮುದಾಯದವರು ನಮಗ್ ಕೊಡಿ ಟಿಕೆಟ್ ಅಂತ ಕೇಳೋದು ಸಹಜ. ಅದರಿಂದ ಯಾರ್ಯಾರು ಇಲ್ಲಿ ಟಿಕೆಟಿನ ಆಕಾಂಕ್ಷಿಗಳಿದಾರೋ ಅವರೆಲ್ಲರ ಅರ್ಜಿಯನ್ನು ನಾವು ಸ್ವೀಕಾರ ಮಾಡಿದೀವಿ. ನಾಳೆ ಒಂದು ಸುತ್ತಿನ ನಮ್ಮ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲವನ್ನು ಯಾರ್ಯಾರು ಹೇಳಿದಾರೋ ಇವ್ರ ಅಭಿಪ್ರಾಯನೆಲ್ಲ ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಸರ್ ಸಾಕಷ್ಟು ಗೊಂದಲ ಸರ್. ಒಂದ್ ಕಡೆಗೆ ಅಲ್ಪಸಂಖ್ಯಾತರು ಸಾಕಷ್ಟು ಪಟ್ಟು ಹಿಡಿದಿರುವಂತದ್ದು, ಇನ್ನೊಂದ್ ಕಡೆಗೆ ಸಮರ್ಥ ಅವರಿಗೆ ಕೊಡ್ಬೇಕಂತ ಇನ್ನೊಂದ್ ಕಡೆ ಪಟ್ಟು ಹಿಡಿದಿರುವಂತ ಸರ್, ಯಾವ ರೀತಿ ಇದನ್ನ ನಿಭಾಯಿಸ್ತೀರಿ ಅಂತ? ಈಗ ಇಲ್ಲಿ ಏನು ಅಭಿಪ್ರಾಯ ವ್ಯಕ್ತಪಡಿಸಿರೋ ಆ ಅಭಿಪ್ರಾಯನ ಹೇಳ್ತೀವಿ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್ ಟಿಕೆಟ್ ಯಾವಾಗ ಫೈನಲ್ ಮಾಡ್ತಾರೆ ಸರ್? ಯಾಕಂದ್ರೆ ಸಾಕಷ್ಟು ಶಾರ್ಟ್ ಟೈಮ್ ಇದೆ, ಇನ್ನೂ ನಿಮ್ದು ಒಂದು ಮೂಮೆಂಟು ಆಗಿಲ್ಲ. 21ನೇ ತಾರೀಕು ಮಾಡ್ತಾರೆ. ಯಾವಾಗಲೂ ಕೂಡ ಲಾಸ್ಟ್ ಡೇಟ್ ಇದ್ದಂಗೆ 2 ದಿನ ಮುಂಚೆನೆ ಮಾಡ್ತಾರೆ. ಸರ್ ಈಗ ಇವತ್ತು ಎಷ್ಟು ಜನ ಮನವಿ ಕೊಟ್ಟರು ಸರ್ ಟಿಕೆಟ್ಗೆ? ಇವತ್ತು ಎಷ್ಟು ಜನ ಮನವಿ ಕೊಟ್ಟರು? ಕೊಟ್ಟಿದ್ದಾರೆ, ಸುಮಾರು ಒಂದು 20 ಜನರು ಅಷ್ಟು ಮನವಿ ಕೊಟ್ಟಿದ್ದಾರೆ. ಸರ್ ಹಾಗಾದ್ರೆ ಈಗ ಅಭ್ಯರ್ಥಿ ಆಯ್ಕೆ ತಮಗೂ ಸಹ ಒಂದು ಕಬ್ಬಿಣದ ಕಡಲೆ ಅಂತಾನೆ ಇರ್ಬೋದು ಅನ್ಸುತ್ತೆ. ಇಲ್ಲ, ನೋಡ್ರಿ, ಕಾಂಗ್ರೆಸ್ ಇವನ್ನೆಲ್ಲ ಬಹಳ